ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಪ್ರಪಂಚ ಅಂದ್ರೆ ನಮ್ಗೆಲ್ಲ ಒಂದು ವಿಸ್ಮಯ. ನಮ್ಗೆ ಇಷ್ಟವಾದ ಜಾಗಗಳಿಗೆ ಹೋಗಿ ಎಂಜಾಯ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಅದಲ್ಲದೆ ನಮ್ಮ ಈ ಸುಂದರ ಭೂಮಿಯ ಮೇಲೆ ನಾವು ಪ್ರವಾಸ ಮಾಡಬಹುದಾದ ಸಾವಿರಾರು ಅದ್ಭುತ ತಾಣಗಳಿವೆ. ಅದಕ್ಕಾಗಿಯೇ ನಾವು ಆನ್ಲೈನ್ ನಲ್ಲಿ ಟಿಕೆಟ್ ಬುಕ್ ಮಾಡ್ತೀವಿ, ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಟ್ರಿಪ್ ಹೊರಡ್ತೀವಿ. ಆದ್ರೆ ಈ ಭೂಮಿ ಮೇಲೆ ಕೆಲ ಜಾಗಗಳು ಇವೆ. ಅಲ್ಲಿಗೆ ಹೋಗೋಕೆ ನೀವು ಎಷ್ಟು ದುಡ್ಡಿದ್ರು, ಎಷ್ಟೇ ದೊಡ್ಡ ಪವರ್ಫುಲ್ ಮನುಷ್ಯ ಆಗಿದ್ರೂ ಸರಿ, ನಿನಗೆ ರಹಸ್ಯಗಳು, ಅಲ್ಲಿನ ಅಪಾಯಗಳು ಅದೆಷ್ಟು ಭಯಾನಕ ಅಂದ್ರೆ ಸರ್ಕಾರವೇ ಅಲ್ಲಿಗೆ ಜನರನ್ನ ಹೋಗದಂತೆ ತಡೆ ಹಿಡಿದಿದೆ. ಕೆಲವು ಕಡೆ ಹೋದ್ರೆ ಮನುಷ್ಯರು ಜೀವಂತವಾಗಿ ವಾಪಸ್ ಬರೋದು ಕೂಡ ಡೌಟ್. ಇನ್ನು ಕೆಲವು ಕಡೆ ಸರ್ಕಾರಗಳು ಎಷ್ಟು ಹೈ ಲೆವೆಲ್ ಸೆಕ್ಯೂರಿಟಿ ಇಟ್ಟಿವೆ ಅಂದ್ರೆ ಅಲ್ಲಿ ಏನೋ ಒಂದು ದೊಡ್ಡ ವಿಷಯ ನಡೀತಿದೆ ಅಂತ ಅನ್ಸುತ್ತೆ. ಅಂಥದ್ದೇ ಒಂದು ಜಾಗ ಅಂದ್ರೆ ಏರಿಯಾ 51. ಅಂದಹಾಗೆ ಅಮೆರಿಕಾದ ನೆವಾಡಾ ಮರುಭೂಮಿಯಲ್ಲಿರೋ ಈ ಜಾಗ ತುಂಬಾ ನಿಗೂಢವಾಗಿದೆ. UFO ದಂತಕಥೆಗಳಿಂದ ಸುತ್ತುವರೆದಿರುವ ಪ್ರಾಯೋಗಿಕ ವಿಮಾನ ಪರೀಕ್ಷಾ ತಾಣ ಅಂತ ಕರೆಯುತ್ತಾರೆ. ಈ ಜಾಗ ಎಷ್ಟು ರಹಸ್ಯ ಅಂದ್ರೆ ಅಮೆರಿಕ ಸರ್ಕಾರವೇ ದಶಕಗಳ ಕಾಲ ಏರಿಯಾ 51 ಅಂತ ಒಂದು ಜಾಗವೇ ಇಲ್ಲ ಅಂತ ನಂಬಿಸಿತ್ತು. ಅಲ್ಲಿ ಏನಾಗ್ತಿದೆ ಅನ್ನೋದು ಸಾಮಾನ್ಯ ಮನುಷ್ಯರಿಗಿರ್ಲಿ, ಸ್ವತಃ ಅಮೆರಿಕದ ಹೆಚ್ಚಿನ ಅಧಿಕಾರಿಗಳಿಗೂ ತಿಳಿಯದ ವಿಚಾರವಾಗಿತ್ತು. ಅಲ್ಲಿನ ನೆಲದ ಮೇಲೆ ಬರೀ ಬೋಳು ಮರುಭೂಮಿ ಕಾಣಬಹುದು. ಆದ್ರೆ ಈ ನೆಲದ ಒಳಗಡೆ ಅದೆಷ್ಟು ದೊಡ್ಡ ರಹಸ್ಯಗಳು ಹುದುಗಿವೆ ಅನ್ನೋದು ಇಂದಿಗೂ ನಿಗೂಢವಾಗಿರುವ ಕಥೆ. ಇಂಥ ಪ್ರದೇಶದಲ್ಲಿ ಜೂನ್ 4 ಅಂದ್ರೆ ಮೊನ್ನೆ ಒಂದು ವಿಚಿತ್ರ ಫ್ಲೈಟ್ ಹಾರಾಡಿರೋ ಚಿತ್ರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದೆ. ಆ ಥರ್ಮಲ್ ಚಿತ್ರ ವೈಮಾನಿಕ ಮತ್ತು ರಕ್ಷಣಾ ವಲಯದಲ್ಲಿ ಹೊಸ ಕುತೂಹಲವನ್ನ ಮೂಡಿಸಿದೆ. ಇದುವರೆಗೂ ಯಾರಿಗೂ ಕಾಣದ, ಗುರುತಿಸಲಾಗದ ಅತ್ಯಾಧುನಿಕ ಯುದ್ಧ ವಿಮಾನದ ಆಕಾರ ಈ ಚಿತ್ರದಲ್ಲಿ ಕಂಡುಬಂದಿದೆ. ಕ್ರ್ಯಾಕ್ಡ್ ಕೈಟ್ ಮಾದರಿಯ ರೆಕ್ಕೆಗಳು ಮತ್ತು ಕನಾಟ್ಸ್ ಹೊಂದಿರುವ ಈ ವಿಮಾನದ ವಿನ್ಯಾಸ ಸದ್ಯ ಬಳಕೆಯಲ್ಲಿರುವ ಅಥವಾ ಸಾರ್ವಜನಿಕವಾಗಿ ಅಭಿವೃದ್ಧಿಪಡಿಸುತ್ತಿರುವ ಯಾವುದೇ ವಿಮಾನದ ಆಕಾರಕ್ಕೂ ಇದು ಹೊಂದಿಕೆ ಆಗ್ತಿಲ್ಲ. ಹಾಗಿದ್ರೆ ಏನಿದು ಏರಿಯಾ 51? ಅಲ್ಲಿ ಅಮೆರಿಕ ಜಗತ್ತಿನ ಮಹಾನ್ ಶಸ್ತ್ರಾಸ್ತ್ರಗಳನ್ನ ತಯಾರಿಸ್ತಾ ಇದೆಯಾ? ಅಲ್ಲಿ ಏಲಿಯನ್ ಟೆಕ್ನಾಲಜಿಯನ್ನ ಡೆವಲಪ್ ಮಾಡ್ತಿದ್ಯಾ? ಈ ವೈರಲ್ ಆದ ಚಿತ್ರದ ಅಸಲಿಯತ್ತೇನು? ಈ ಎಲ್ಲಾ ಮಾಹಿತಿಯನ್ನ ಇಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಏರಿಯಾ 51 ಇದು ಅಮೆರಿಕದ ನೆವಾಡಾ ರಾಜ್ಯದ ದಕ್ಷಿಣ ಭಾಗದಲ್ಲಿರುವ ಗ್ರೂಮ್ ಲೇಕ್ ಎಂಬ ಒಣಗಿದ ಸರೋವರದ ಪ್ರದೇಶದಲ್ಲಿರುವ ಅಮೆರಿಕದ ವಾಯುಪಡೆಯ ಅತಿ ರಹಸ್ಯ ತಾಣ. ಇದನ್ನು ಅಧಿಕೃತವಾಗಿ ಹೋಮೆ ಏರ್ಪೋರ್ಟ್ ಅಂತ ಕರೆಯುತ್ತಾರೆ. ಇದು ನೆವಾಡಾ ಟೆಸ್ಟ್ ಅಂಡ್ ಟ್ರೈನಿಂಗ್ ರೇಂಜ್ನ ಭಾಗವಾಗಿದೆ. ದಶಕಗಳ ಕಾಲ ಅಮೆರಿಕ ಸರ್ಕಾರ ಏರಿಯಾ 51 ಎಂಬ ತಾಣವಿದೆಯೇ ಎಂಬುದನ್ನ ಒಪ್ಪಿಕೊಂಡಿರಲಿಲ್ಲ. 2013ರಲ್ಲಿ CIA ಬಿಡುಗಡೆ ಮಾಡಿದ ದಾಖಲೆಗಳಿಂದಷ್ಟೇ ಈ ತಾಣದ ಅಸ್ತಿತ್ವವನ್ನ ಅಧಿಕೃತವಾಗಿ ಜಗತ್ತಿಗೆ ಹೇಳಲಾಯಿತು. 1942ರಲ್ಲಿ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಅಮೆರಿಕದ ವಾಯುಪಡೆ ಇದನ್ನು ತರಬೇತಿ ಕೇಂದ್ರವಾಗಿ ಬಳಸಲು ಆರಂಭಿಸಿತು. ಅನಂತರ 1955ರಲ್ಲಿ ಅಮೆರಿಕದ CIA ತನ್ನ ಅತಿ ರಹಸ್ಯ ಯೋಜನೆಗಳಿಗಾಗಿ ಈ ದೂರದ ಮತ್ತು ಜನವಸತಿ ಇಲ್ಲದ ನಿರ್ಜನ ಪ್ರದೇಶವನ್ನ ಅತ್ಯಂತ ಸುರಕ್ಷಿತ ತಾಣವನ್ನಾಗಿ ಆಯ್ಕೆ ಮಾಡಿಕೊಂಡಿತ್ತು. ಅಂದಿನಿಂದ ಈ ಪ್ರದೇಶ ಅಮೆರಿಕದ ಅತ್ಯಂತ ಗೌಪ್ಯವಾದ ರಕ್ಷಣಾ ಸಂಶೋಧನಾ ತಾಣವಾಗಿ ಬದಲಾಗಿದೆ. ಅಮೆರಿಕದ ನೆವಾಡಾ ಮರುಭೂಮಿಯ ಮಧ್ಯೆ ಇರೋ ಈ ಏರಿಯಾ 51 ಕೇವಲ ಒಂದು ಜಾಗ ಅಲ್ಲ, ಅದೊಂದು ಬೃಹತ್ ಸಾಮ್ರಾಜ್ಯ. ಈ ತಾಣ ಸುಮಾರು 1200ರಿಂದ 1500 ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಹರಡಿಕೊಂಡಿದ್ದು ಸುಮಾರು 26,000 ಎಕರೆಗಿಂತಲೂ ಹೆಚ್ಚು ವಿಶಾಲವಾದ ಜಾಗ ಆಕ್ರಮಿಸಿದೆ. ಇದು ಎಷ್ಟು ದೊಡ್ಡದಿದೆ ಅಂದ್ರೆ ನಮ್ಮ ಬೆಂಗಳೂರಿನ ಒಂದು ದೊಡ್ಡ ಭಾಗವನ್ನೇ ಇದರೊಳಗೆ ಸುಲಭವಾಗಿ ಅಡಗಿಸಿಡಬಹುದು. ಇಲ್ಲಿನ ಪ್ರಮುಖ ಆಕರ್ಷಣೆ ಅಂದ್ರೆ ಅದರ ಅತಿ ಉದ್ದದ ರನ್ವೇ. ಸುಮಾರು 3.7 ಕಿಲೋಮೀಟರ್ ಅಂದ್ರೆ 12,000 ಅಡಿ ಉದ್ದದ ಈ ರನ್ವೇ
ಅತ್ಯಂತ ವೇಗವಾಗಿ ಹಾರುವ ಮತ್ತು ಭಾರೀ ಗಾತ್ರದ ವಿಮಾನಗಳು ಟೇಕ್ ಆಫ್ ಆಗಲು ಮತ್ತು ಸುರಕ್ಷಿತವಾಗಿ ಇಳಿಯಲು ನಿರ್ಮಿಸಲಾಗಿದೆ. ಅದರ ಜೊತೆಗೆ ಅಲ್ಲಿನ ಗ್ರೂಮ್ ಲೇಕ್ ಎಂಬ ಒಣಗಿದ ಉಪ್ಪಿನ ಸರೋವರ ಸುಮಾರು 5-6 ಕಿಲೋಮೀಟರ್ ಉದ್ದಕ್ಕೆ ಸಮತಟ್ಟವಾಗಿ ಹರಡಿಕೊಂಡಿದ್ದು ಇದೊಂದು ನೈಸರ್ಗಿಕವಾದ ರನ್ವೇ ಅಂತ ಕೆಲಸ ಮಾಡುತ್ತೆ. ಇನ್ನು ಭದ್ರತೆಯ ವಿಷಯಕ್ಕೆ ಬಂದ್ರೆ ಇಲ್ಲಿ ಬರೀ ನೆಲ ಅಷ್ಟೇ ಅಲ್ಲ, ಆಕಾಶವು ಪೂರ್ತಿ ಕಂಟ್ರೋಲ್ನಲ್ಲಿದೆ. R4808N ಅಂತ ಕರೆಯಲ್ಪಡುವ ಈ ಪ್ರದೇಶದ ಮೇಲೆ ಸುಮಾರು 42 ಕಿಲೋಮೀಟರ್ ಸುತ್ತಳತೆಯ ವ್ಯಾಪ್ತಿಯಲ್ಲಿ ಯಾವುದೇ ಸಾಮಾನ್ಯ ವಿಮಾನಗಳು ಹಾರುವಂತಿಲ್ಲ. ಇದು ಅಮೆರಿಕದ ಅತಿ ಕಟ್ಟುನಿಟ್ಟಿನ ನೋ ಫ್ಲೈ ಝೋನ್. ಸುತ್ತಲೂ ಬೆಟ್ಟಗುಡ್ಡಗಳು, ಕಣ್ಗಾವಲು ಇಡೋ ಸೆನ್ಸಾರ್ಗಳು, ಸಿಸಿಟಿವಿ ಕ್ಯಾಮೆರಾಗಳು ಮತ್ತು ಯಾವಾಗಲೂ ಗಸ್ತು ತಿರುಗುವ ಸಶಸ್ತ್ರ ಪಡೆಗಳ ನಡುವೆ ಈ ಜಾಗ ಇದೆ. ಹೊರಗಿನ ಪ್ರಪಂಚಕ್ಕೆ ಇದರ ಮೇಲ್ಭಾಗ ಮಾತ್ರ ಕಾಣುತ್ತೆ. ಆದ್ರೆ ಇಷ್ಟೆಲ್ಲ ಭದ್ರತೆಯ ಹಿಂದೆ ಅಮೆರಿಕದ ಅತಿ ದೊಡ್ಡ ತಾಂತ್ರಿಕ ಪವಾಡಗಳು ಮತ್ತು ರಹಸ್ಯ ಯೋಜನೆಗಳು ಭೂಮಿಯ ಆಳದಲ್ಲಿ ಅಡಗಿವೆ ಅಂತ ಹೇಳಲಾಗುತ್ತೆ. ಏಲಿಯನ್ಗಳ UFOಗಳನ್ನ ಇಲ್ಲಿ ಇಡಲಾಗಿದೆ ಎಂಬುದು ಕೆಲವರ ನಂಬಿಕೆ. ಈ ಎಲ್ಲಾ ನಂಬಿಕೆಗಳಿಗೆ ಕಾರಣ 1947ರಲ್ಲಿ ನ್ಯೂ ಮೆಕ್ಸಿಕೋದ ರೋಸ್ವೆಲ್ನಲ್ಲಿ ನಡೆದ ಆ ಘಟನೆ. ಸ್ನೇಹಿತರೆ, ಅದು ಜುಲೈ 4, 1947 ನ್ಯೂ ಮೆಕ್ಸಿಕೋದ ರೋಸ್ವೆಲ್ ನಗರದ ಸಮೀಪವಿರುವ ಒಂದು ಫಾರ್ಮ್ಲ್ಯಾಂಡ್ ನಲ್ಲಿ ಅಪರಿಚಿತ ವಸ್ತುವೊಂದು ಆಕಾಶದಿಂದ ಬಿದ್ದು ಜಖಂಗೊಂಡಿತ್ತು. ಜುಲೈ 8, 1947ರಂದು ರೋಸ್ವೆಲ್ ಆರ್ಮಿ ಏರ್ಫೀಲ್ಡ್ ನ ಅಧಿಕಾರಿಗಳು ತಾವು ಒಂದು ಫ್ಲೈಯಿಂಗ್ ಡಿಸ್ಕ್ ಅನ್ನ ವಶಪಡಿಸಿಕೊಂಡಿದ್ದೇವೆ ಎಂದು ಪತ್ರಿಕಾ ಪ್ರಕಟಣೆಯನ್ನ ನೀಡಿದ್ರು. ಇದು ಅಂದು ಇಡೀ ಜಗತ್ತಿನಲ್ಲಿ ಸಂಚಲನ ಮೂಡಿಸಿತ್ತು. ಈ ಸುದ್ದಿಯಾದ ಕೆಲವೇ ಗಂಟೆಗಳಲ್ಲಿ ಸೇನೆ ತನ್ನ ಮೊದಲ ಹೇಳಿಕೆಯನ್ನ ಬದಲಿಸಿತ್ತು. ಅದು ಹಾರುವ ತಟ್ಟೆಯಲ್ಲ, ಬದಲಾಗಿ ಹವಾಮಾನ ಅಧ್ಯಯನಕ್ಕೆ ಬಳಸುವ ಬಲೂನ್ ಮಾತ್ರ ಅಂತ ಸ್ಪಷ್ಟನೆ ನೀಡಿತು. ಆ ಬಲೂನ್ನ ಅವಶೇಷಗಳನ್ನ ಪತ್ರಿಕಾಗೋಷ್ಠಿಯಲ್ಲಿ ತೋರಿಸಿ ಪ್ರಕರಣವನ್ನ ಮುಚ್ಚಿ ಹಾಕಲಾಯಿತು. ಆದ್ರೆ ಆ ಸಮಯದಲ್ಲಿ ಜನರು ಅದು ಅನ್ಯಗ್ರಹ ಜೀವಿಗಳ ನೌಕೆ ಎಂದು ನಂಬಿದ್ರು. ಮತ್ತೊಂದ್ ಕಡೆ ಅಮೆರಿಕದ ಸೇನೆ ಇದು ಪ್ರಾಜೆಕ್ಟ್ ಮೊಗುಲ್ ಎಂಬ ಅತಿ ರಹಸ್ಯ ಗೂಢಾಚಾರಿ ಬಲೂನ್ ಯೋಜನೆಯ ಭಾಗ ಅಂತ ಹೇಳಿತ್ತು. ಜನ ಮಾತ್ರ ಇದನ್ನ ನಂಬಲಿಲ್ಲ. ಬದಲಾಗಿ ಆ ನೌಕೆ ಮತ್ತು ಏಲಿಯನ್ಗಳ ಶವಗಳನ್ನು ರಹಸ್ಯವಾಗಿ ಏರಿಯಾ 51ಗೆ ಸಾಗಿಸಿ ಅಲ್ಲಿ ಪ್ರಯೋಗ ನಡೆಸಲಾಗುತ್ತಿದೆ ಎಂಬ ಕತೆ ಶುರುವಾಯಿತು. ಈ ನಂಬಿಕೆಗೆ ಮತ್ತಷ್ಟು ಪುಷ್ಟಿ ನೀಡಿತು 1989ರಲ್ಲಿ ಬಾಬ್ ಲಾಜರ್ ಎಂಬ ವ್ಯಕ್ತಿ ನೀಡಿದ ಹೇಳಿಕೆ. ತಾನು ಏರಿಯಾ 51ರ ಸಮೀಪವಿರುವ S4 ಎಂಬ ಜಾಗದಲ್ಲಿ ಕೆಲಸ ಮಾಡಿದ್ದೇನೆ. ಅಲ್ಲಿ ಅನ್ಯಗ್ರಹ ಜೀವಿಗಳ ನೌಕೆಗಳನ್ನ ರಿವರ್ಸ್ ಎಂಜಿನಿಯರಿಂಗ್ ಅಂದ್ರೆ ಅವು ಹೇಗೆ ಕೆಲಸ ಮಾಡುತ್ತವೆ ಅಂತ ಅಧ್ಯಯನ ಮಾಡ್ತಿದ್ವಿ ಅಂತ ಬಾಬ್ ಹೇಳ್ಕೊಂಡಿದ್ದ. ಆದ್ರೆ ಇವರ ಹಿನ್ನೆಲೆ ಮತ್ತು ಅವನ ಪದವಿಗಳ ಬಗ್ಗೆ ಯಾವುದೇ ಸಾಕ್ಷ್ಯಗಳು ಸಿಗಲಿಲ್ಲವಾದ್ರೂ ಇವನ ಹೇಳಿಕೆ ಜಗತ್ತಿನಾದ್ಯಂತ ಸಂಚಲನ ಮೂಡಿಸಿತ್ತು. ಜೊತೆಗೆ ಏರಿಯಾ 51ರ ಸುತ್ತಮುತ್ತಲಿನ ರಹಸ್ಯದ ಬಗೆಗಿನ ಕುತೂಹಲವನ್ನ ಮತ್ತಷ್ಟು ಹೆಚ್ಚು ಮಾಡಿತ್ತು. ಇನ್ನು ವಿಜ್ಞಾನಿಗಳು ಮತ್ತು ಇತಿಹಾಸಕಾರರ ಪ್ರಕಾರ ಇಲ್ಲಿ ಇರುವುದು ಅನ್ಯಗ್ರಹ ತಂತ್ರಜ್ಞಾನವಲ್ಲ, ಬದಲಾಗಿ ಸ್ಟೆಲ್ತ್ ತಂತ್ರಜ್ಞಾನ. ಅಮೆರಿಕದ ವಾಯುಪಡೆ ಆ ಕಾಲಕ್ಕೆ ಕಲ್ಪನೆಗೂ ಮೀರಿದ ವಿಮಾನಗಳನ್ನ, ಉದಾಹರಣೆಗೆ F117B2 ಇಲ್ಲಿ ಪರೀಕ್ಷಿಸುತ್ತಿತ್ತು. ಆ ವಿಮಾನಗಳ ವಿಚಿತ್ರವಾದ ಆಕಾರ ಮತ್ತು ಅವು ರಾಡರ್ಗೆ ಸಿಗದಂತೆ ಹಾರುವ ಸಾಮರ್ಥ್ಯವನ್ನ ಸಾಮಾನ್ಯ ಜನರಿಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿರಲಿಲ್ಲ. ಹಾಗಾಗಿ ದೂರದಿಂದ ಆ ವಿಮಾನಗಳನ್ನ ನೋಡಿದವರು ಅವು ಸಾಮಾನ್ಯ ವಿಮಾನಗಳಲ್ಲ, ಬಹುಶಃ ಅನ್ಯಗ್ರಹ ಜೀವಿಗಳ ನೌಕೆಗಳಾಗಿರಬಹುದು ಎಂದು ತಪ್ಪಾಗಿ ಭಾವಿಸಿರಬಹುದು ಅನ್ನೋದು ಕೆಲವರ ವಾದ. ಇದಿಷ್ಟೇ ಅಲ್ಲದೆ ಶೀತಲ ಸಮರದ ಸಮಯದಲ್ಲಿ ಸೋವಿಯತ್ ಒಕ್ಕೂಟದ ಮೇಲೆ ಕಣ್ಣಿಡಲು ಬಳಸಿದ U-2 ಸ್ಪೈ ಪ್ಲೇನ್ ಇಂದಿಗೂ ವಿಶ್ವದ ಅತಿ ವೇಗದ ವಿಮಾನಗಳಲ್ಲಿ ಒಂದಾಗಿರುವ SR-71 ಬ್ಲ್ಯಾಕ್ ಬರ್ಡ್ ಮತ್ತು ರಾಡರ್ಗೆ ಸಿಗದಂತೆ ದಾಳಿ ನಡೆಸುವ ವಿಶ್ವದ ಮೊದಲ ಸ್ಟೆಲ್ತ್ ವಿಮಾನ F117 ನೈಟ್ ಹಾಕ್ ಗಳನ್ನ ಇದೇ ಜಾಗದಲ್ಲಿ ಅಭಿವೃದ್ಧಿ ಪಡಿಸಲಾಗಿದೆ. ಈಗ ಚರ್ಚೆ ಆಗುತ್ತಿರುವ
NGAD ಅಥವಾ 6ನೇ ತಲೆಮಾರಿನ ಯುದ್ಧ ವಿಮಾನಗಳ ಪರೀಕ್ಷೆಯು ಕೂಡ ಇದೇ ತಾಣದಲ್ಲಿ ನಡೆಯುತ್ತಿದೆ ಎಂದು ನಂಬಲಾಗಿದೆ. 1950ರ ದಶಕದಿಂದಲೇ ಏರಿಯಾ 51ರಲ್ಲಿ ವಿಮಾನಗಳ ಪರೀಕ್ಷೆ ನಡೆಯುತ್ತಿದೆ. ಆದರೆ ಅಮೆರಿಕ ಸರ್ಕಾರ ತನ್ನ ಟೆಕ್ನಾಲಜಿ ಶಕ್ತಿ, ಅದರಲ್ಲೂ ಮುಖ್ಯವಾಗಿ ಸ್ಟೆಲ್ತ್ ತಂತ್ರಜ್ಞಾನವನ್ನ ಶತ್ರು ರಾಷ್ಟ್ರಗಳಿಗೆ ತಿಳಿಯದಂತೆ ಮುಚ್ಚಿಡಲು ಈ ತಾಣವನ್ನ ಬಳಸ್ತಾ ಇತ್ತು. ಅಲ್ಲಿ ಕೆಲಸ ಮಾಡುತ್ತಿದ್ದ ಉದ್ಯೋಗಿಗಳು ತಾವು ಎಲ್ಲಿ ಕೆಲಸ ಮಾಡುತ್ತಿದ್ದೇವೆ ಎಂಬುದನ್ನ ಯಾರಿಗೂ ಹೇಳದಂತೆ ಕಟ್ಟುನಿಟ್ಟಾದ ಪ್ರಮಾಣ ವಚನ ಸ್ವೀಕರಿಸಬೇಕಿತ್ತು. ಅಲ್ಲಿ ಕೆಲಸ ಮಾಡುವವರಿಗೆ ಪ್ರಾಣಾಪಾಯ ಮತ್ತು ಕಾನೂನು ಕ್ರಮದ ಭಯವಿತ್ತು. ಇನ್ನು ಸರ್ಕಾರ ಅಲ್ಲಿ ಏನಾದ್ರೂ ಅನಾಹುತ ನಡೆದ್ರೆ ಅದನ್ನು ನೈಸರ್ಗಿಕ ವಿಕೋಪ ಅಂತಾನೋ ಅಥವಾ ಅಪಘಾತವೋ ಅಂತಾನೋ ಮುಚ್ಚಿ ಹಾಕ್ತಾ ಇತ್ತು. ಇಲ್ಲಿ ವಿಷಕಾರಿ ತ್ಯಾಜ್ಯ ಸುಡುವಾಗ ಉಂಟಾದಂತಹ ಹೊಗೆಯಿಂದ ಹಲವು ಉದ್ಯೋಗಿಗಳು ಅನಾರೋಗ್ಯಕ್ಕೆ ಒಳಗಾಗಿದ್ರು. ಈ ಬಗ್ಗೆ ಕೋರ್ಟ್ಗೆ ಹೋದ್ರೂ ಸರ್ಕಾರ ಮಾತ್ರ ರಾಷ್ಟ್ರೀಯ ಭದ್ರತೆ ಅಂತ ಕೇಸ್ಗಳನ್ನ ಮುಚ್ಚಿ ಹಾಕ್ತಿತ್ತು. ಇಂಥ ಜಾಗವೇ ಇಲ್ಲ ಅಂತ ಅಮೆರಿಕ ಹೇಳುತ್ತಾ ಬಂದಿತ್ತು. ಆದ್ರೆ 2013ರಲ್ಲಿ ಜಾರ್ಜ್ ವಾಷಿಂಗ್ಟನ್ ವಿಶ್ವವಿದ್ಯಾನಿಲಯದ ನ್ಯಾಷನಲ್ ಸೆಕ್ಯೂರಿಟಿ ಆರ್ಕೈವ್ಸ್ ಸಂಸ್ಥೆ ಏರಿಯಾ 51ರ ಬಗ್ಗೆ ಮಾಹಿತಿ ಕೇಳಿ ಅರ್ಜಿ ಸಲ್ಲಿಸಿತ್ತು. ಆಗ CIA ಮೊದಲ ಬಾರಿಗೆ ಅಧಿಕೃತ ದಾಖಲೆಗಳನ್ನ ಬಿಡುಗಡೆ ಮಾಡಿತ್ತು. ಅದರಲ್ಲಿ ಏರಿಯಾ 51 ಅಸ್ತಿತ್ವದಲ್ಲಿದೆ ಮತ್ತು ಅದು U-2 ಸ್ಪೈನ್ ಪ್ಲೇನ್ ನಂತಹ ವಿಮಾನಗಳ ಪರೀಕ್ಷಾ ತಾಣ ಅಂತ ಹೇಳಿತ್ತು. ಇಂಥ ಜಾಗದಲ್ಲಿ ಜೂನ್ 4ನೇ ತಾರೀಕು ಒಂದು ವಿಚಿತ್ರ ಫ್ಲೈಟ್ ಹಾರಿದ್ದು ಥರ್ಮಲ್ ಚಿತ್ರದಲ್ಲಿ ಸೆರೆಯಾಗಿದ್ದು ಕುತೂಹಲ ಹೆಚ್ಚಿಸಿದೆ. ಒಂದು ವರ್ಗದ ತಜ್ಞರು ಈ ವಿಮಾನ ಅಮೆರಿಕ ವಾಯುಪಡೆಯ ನೆಕ್ಸ್ಟ್ ಜನರೇಷನ್ ಏರ್ ಡಾಮಿನೆನ್ಸ್ ಕಾರ್ಯಕ್ರಮದಡಿ ಬೋಯಿಂಗ್ ಸಂಸ್ಥೆ ಅಭಿವೃದ್ಧಿಪಡಿಸುತ್ತಿರುವ 6ನೇ ತಲೆಮಾರಿನ F-47 ಫೈಟರ್ ಜೆಟ್ ಅಂತ ಹೇಳ್ತಿದ್ದಾರೆ. ಹಾಗೆ ನೋಡಿದ್ರೆ ಈ F-47 ವಿಮಾನ ಮ್ಯಾಜಿಕ್ 2ಗಿಂತ ಹೆಚ್ಚಿನ ವೇಗದಲ್ಲಿ ಸಾಗುವ ಶಕ್ತಿ ಹೊಂದಿದೆ. ಸುಮಾರು 1800 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆ ನಡೆಸುವ ಸಾಮರ್ಥ್ಯ ಹೊಂದಿದೆ ಅಂತ ಹೇಳಲಾಗ್ತಿದೆ. ಇಂಥ 185 ವಿಮಾನಗಳನ್ನ ಹೊಂದಬೇಕು ಅಂತ ಅಮೆರಿಕ ಗುರಿ ಹಾಕಿಕೊಂಡಿದೆ ಅಂತ ಹೇಳಲಾಗ್ತಿದೆ. ಸ್ನೇಹಿತರೆ, 2013ರ ದಾಖಲೆ ಬಿಡುಗಡೆಯಾದ ಮಾತ್ರಕ್ಕೆ ಅಲ್ಲಿನ ಎಲ್ಲಾ ಬಾಗಿಲುಗಳು ತೆರೆದುಕೊಂಡಿದೆ ಅಂತ ಅಲ್ಲ. ಅಮೆರಿಕ ಏರಿಯಾ 51 ಇರುವುದನ್ನ ಒಪ್ಪಿಕೊಂಡಿದೆ ನಿಜ. ಆದ್ರೆ ಅಲ್ಲಿ ಇಂದಿನ ದಿನಗಳಲ್ಲಿ ಏನಾಗ್ತಾ ಇದೆ ಎಂಬ ಬಗ್ಗೆ ಇಂದಿಗೂ ಕೂಡ ತುಟಿ ಬಿಚ್ಚಿಲ್ಲ. ನೂತನ NGAD ವಿಮಾನಗಳ ಪರೀಕ್ಷೆ, ಲೇಸರ್ ಅಸ್ತ್ರಗಳ ಸಂಶೋಧನೆ ಮತ್ತು ಅತ್ಯಾಧುನಿಕ ಡ್ರೋನ್ ತಂತ್ರಜ್ಞಾನಗಳು ಅಲ್ಲಿ ಅಭಿವೃದ್ಧಿ ಆಗ್ತಿವೆ ಎಂಬುದು ಇಂದಿಗೂ ಒಂದು ಅಘೋಷಿತ ಸತ್ಯ. ಅದರ ಜೊತೆಗೆ ಕೆಲವರು ಅಲ್ಲಿ ಭೂಮಿಗೆ ಬಂದಿದ್ದ ಏಲಿಯನ್ಗಳನ್ನ ಹಿಡಿದಿಟ್ಟಿದ್ದಾರೆ. ಅವರ UFO ಟೆಕ್ನಾಲಜಿಯನ್ನ ರಿವರ್ಸ್ ಎಂಜಿನಿಯರಿಂಗ್ ಮಾಡಲಾಗ್ತಿದೆ. ಏಲಿಯನ್ಗಳಿಂದ ಬಾಯಿ ಬಿಡಿಸ್ತಾ ಇದ್ದಾರೆ ಎಂಬ ವದಂತಿ ಇದೆ. ಇದು ಎಷ್ಟು ನಿಜ ಅನ್ನೋದನ್ನ ಕಾಲವೇ ಉತ್ತರಿಸಬೇಕಷ್ಟೆ. ಇದಿಷ್ಟು ಅಮೆರಿಕ ಏರಿಯಾ 51 ಎಂಬ ನಿಗೂಢ ಜಾಗದ ಕುರಿತಾದ ಒಂದಿಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.